ಹಾಗೂ ದೃಶ್ಯ ಮಾಧ್ಯಮ ಎಲ್ಲ ನಮ್ಮ ಸ್ನೇಹಿತ ಬಂಧುಗಳಿಗೆ ಮೊದಲಿಗೆ ಆತ್ಮೀಯದಂತ ಸುಸ್ವಾಗತವನ್ನ ಕೋರ್ತಾ ಇದೆ. ಹಾಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಾಗ ನಾವೆಲ್ಲ ಶುಭಾಶಯಗಳನ್ನು ಕೋರಿದಾಗ ರಾಜ್ಯಾಧ್ಯಕ್ಷರ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರು ಒಂದೇ ಮಾತಾಡಿದ್ದು ನನಗೆ, ಮೊದಲು ನಾನು ಜಿಲ್ಲಾ ಕಚೇರಿಯನ್ನ ನೂತನವಾಗಿ ಸುಸಜ್ಜಿತವಾಗಿ ಮಾಡಿ ನಾನು ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು. ಅವತ್ತು ಈ ಶುಭ ಶುಕ್ರವಾರ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಿಜೆಪಿ ವತಿಯಿಂದ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾನು ನೂತನವಾಗಿ ಜಿಲ್ಲಾ ಕಚೇರಿಯನ್ನ ನಿರ್ಮಾಣ ಮಾಡಿದ್ವಿ. ಈ ಒಂದು ಕಾರ್ಯಾಲಯನ ಇದೇ 15ನೇ ತಾರೀಕು ಭಾನುವಾರ ನಾವು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಕೆಲಸ ಇದನ್ನ ಉದ್ಘಾಟನೆ ಮಾಡ್ಬೇಕಂತ ಒಂದು ನಿಗದಿಯಾಗಿತ್ತು. ಆದರೆ ಇವತ್ತು ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಗೆ ಏನು ಇವತ್ತು ಬೆಂಗಳೂರಿನ ಕೊಳಚೆ ನೀರಿನ ಸಂಗ್ರಹ ಮಾಡ್ತಕ್ಕಂಥದ್ದು ಏನ್ ನಡೀತಾ ಇದೆ, ಇವತ್ತು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥ ನಡೀತಾ ಇದೆ. ಶುದ್ಧೀಕರಣ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಇತ್ತು. 2 ಹಂತ ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇತ್ತು. ಅದರ ಒಂದು ಏನು 3ನೇ ಹಂತಕ್ಕೆ ಶುದ್ಧೀಕರಣ ಒಂದು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಂಘಟನೆಗಳಿಂದ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಆದ್ರೆ ಸರ್ಕಾರ ಕಿವಿ ಕೊಡದೆ ಈ ಬಜೆಟ್ ಅಲ್ಲೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ, ಮಾಡ್ತಕ್ಕಂಥ ಇಚ್ಛೆ ಇಲ್ಲ. ಹಂಗಾಗಿ ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲಾನ ಬಂದ್ ಮಾಡ್ಬೇಕು ಅಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರ್ವಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ತಾವೇನು ಇವತ್ತು ನಮ್ಮ ಕಚೇರಿಗೆ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ, ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ನಮ್ಮ ಬಿಜೆಪಿಯ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಮುಖಂಡರು ಏನು ಇವತ್ತು ನಮ್ಮ ಜೊತೆ ಇದ್ದಾರೆ. ಎಲ್ಲರ ಕೂಗು ಒಂದೇನೆ, ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಮ್ದು ಕೂಡ ಅದಕ್ಕೆ ಸಮ್ಮತ ಇದೆ. ಮತ್ತಷ್ಟು ಕೆರೆಗಳಿಗೆ ಇನ್ನು ತುಂಬಿಸೋದಕ್ಕಿಂತ ಯೋಜನೆಯನ್ನ ಈ ಬಜೆಟ್ ಅಲ್ಲಿ ಕೂಡ ತಂದಿದ್ದಾರೆ. ಅವರಿಗೆ ಮನವರಿಕೆ ಮಾಡ್ಕೊಳಕ್ಕೆ ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ನಾವು ಹೇಳ್ತಕ್ಕಂಥ ಏನಂತ ಹೇಳಿದ್ರೆ, ಅವ್ರೇನು ಈಗ ಹೊಸ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಏನು ದುಡ್ಡು ಇಟ್ಟಿದ್ದಾರೆ, ಅಟ್ಲೀಸ್ಟ್ ಅವ್ರ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಈಗೇನು ಕೆರೆಗೆ ತುಂಬಿಸ್ತಾ ಇರೋ ನೀರನ್ನ ಶುದ್ಧೀಕರಣ 3ನೇ ಹಂತ ಶುದ್ಧೀಕರಣ ಮಾಡೋದಕ್ಕೆ ಬಳಸ್ಕೊಂಡು ಹೊಸ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ 6 ತಿಂಗಳು 3 ತಿಂಗಳು 1 ವರ್ಷ ಮುಂದಕ್ಕೆ ಹಾಕಿ ಮಾಡಿದ್ರೆ ತುಂಬಾ ಸೂಕ್ತ ಇದೆ.